ಇನ್ನು ಈ ಬೆಳವಣಿಗೆಯ ಬಗ್ಗೆ ಬಿ.ಕೆ. ಹರಿಪ್ರಸಾದ್ ಅವರು ಇವತ್ತು ಬೆಳಗ್ಗೆ ಮಾತನಾಡಿದ್ದಾರೆ. ದೆಹಲಿಯಲ್ಲಿ ಸಭೆ ಆರಂಭ ಆಗೋದಕ್ಕಿಂತ ಮೊದಲೇ ಅವರು ಮಾತನಾಡಿದರು. ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಸಿಗಬೇಕು, ಸಂಪುಟ ಪುನರ್ರಚನೆಯಾಗಬೇಕು. 5-6 ಬಾರಿ ಶಾಸಕರಾದವರಿದ್ದಾರೆ, ಅವರೆಲ್ಲ ಅವಕಾಶ ಕೇಳ್ತಾ ಇದ್ದಾರೆ. ಕ್ಯಾಬಿನೆಟ್ ರೀಶಫಲ್ ಆಗಬೇಕಾದಂತ ಅಗತ್ಯ ಇದೆ. MLC ಬಿ.ಕೆ. ಹರಿಪ್ರಸಾದ್ ಅವರು ಮಾತನಾಡಿದರು. ಬೆಳವಣಿಗೆಗಳ ಕುರಿತಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆ ಬಿ.ಕೆ. ಹರಿಪ್ರಸಾದ್ ಅವರಿದ್ದಾರೆ. ಸರ್, ಇವತ್ತಿನ ಬೆಳವಣಿಗೆಗಳನ್ನು ಒಬ್ಬ ಹಿರಿಯ ಕಾಂಗ್ರೆಸ್ಸಿಗರಾಗಿ ಹೇಗೆ ನೋಡ್ತೀವಿ? ಮುಖ್ಯಮಂತ್ರಿಗಳನ್ನು ವೇಣುಗೋಪಾಲ್ರವರು ಡೆಲ್ಲಿಗೆ ಕರೆಸ್ಕೊಂಡಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಮ್ಮೆಲ್ಲರ ನಾಯಕರಾದ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಆಗುತ್ತೆ. ಚರ್ಚೆ ಆದಮೇಲೆ ಏನು ತೀರ್ಮಾನ ಬರುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಅಲ್ಲ, ಆ ಚರ್ಚೆ ಭಾಳ ಇಡೀ ಕರ್ನಾಟಕವೂ ಕೂಡ ಕುತೂಹಲದಿಂದ ನೋಡ್ತಾ ಇದೆ. ಮತ್ತು ಕರ್ನಾಟಕ ಇಲ್ಲ, ಇಡೀ ದೇಶದಲ್ಲಿ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಯಾಕಂದರೆ ಮಾಧ್ಯಮದಲ್ಲಿ, ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಬೇಕಾದ ರೀತಿಯಲ್ಲಿ ಕಳಿಸ್ತಾ ಇದ್ದಾರೆ. ಅದರಿಂದ ಏನೂ ಲಾಭ ಆಗೋದಿಲ್ಲ. ಅಂತಿಮವಾಗಿ ಇವ್ರು 3 ಜನ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದೇ. ಅಲ್ಲ, ಆ ತೀರ್ಮಾನ ಇವತ್ತಿನ ರೀಶಫಲ್ ಕಾರಣ ಆಗ್ಬೋದಾ, ನಾಯಕತ್ವದ ಬದಲಾವಣೆ ಕಾರಣ ಆಗ್ಬೋದಾ ಅನ್ನೋಂಥ ಆ ತೀರ್ಮಾನ ಭಾರತೀಯ ಜನತಾ ಪಾರ್ಟಿಯ ಪರಿಸ್ಥಿತಿ ಏನು ಅಂತಲೂ ಗೊತ್ತಾಗುತ್ತೆ. ಅಲ್ಲ, ಈಗ ಕರೆದಿರೋವಂಥದ್ದು ನೋಡಿದ್ರೆ ಮತ್ತೆ CM ಜೊತೆ ಹಿರಿಯ ಸಚಿವರುಗಳು ಬಂದಿದ್ದಾರೆ, ಆಪ್ತ ಸಚಿವರುಗಳು. ಇದನ್ನು ನೋಡಿದರೆ ಬೇರೆದ್ದೇ ಸಂಕೇತಗಳು ರವಾನೆ ಆಗ್ತಾ ಇದೆ. ಆ ಸಂಕೇತನೂ ಬರೀ ಮಾಧ್ಯಮದಲ್ಲಿದೆ, ವಾಟ್ಸಪ್ ಯೂನಿವರ್ಸಿಟಿನಲ್ಲಿದೆ. ನಾವು ಮುಖ್ಯಮಂತ್ರಿಗಳನ್ನ ಕರೆಸಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ಬಂದು ಒಂದು ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ನಿಮಗೇನು ಮುಂದಿನ ದಿನಗಳಲ್ಲಿ ಏನೂ ತೊಂದರೆ ಆಗೋದಿಲ್ಲ ಅಂತ ಅವ್ರಿಗೆ ಭರವಸೆ ಕೊಟ್ಟು BJPನ ಗೆಲ್ಲಿಸಿ ಅಂತ ಹೇಳಿದರೆ ಅದನ್ನು BJPನ ಯಾವ ರೀತಿ ನಾವು ಮಣಿಸ್ಬೋದು ಇನ್ನು 2 ವರ್ಷದಲ್ಲಿ ಅನ್ನೋದಕ್ಕೆ ಚರ್ಚೆಗೆ ಕರೆದಿರೋದು. ಅಲ್ಲ, ಈ ಅವರಿಗೆ ಒಂದು ಟಾಂಗ್ ಕೊಡಬೇಕು ಅಂತ ಅಂದರೆ ಕಾಂಗ್ರೆಸ್ ಇನ್ನು ಬಲಿಷ್ಠ ಆಗಬೇಕು. ಅದಕ್ಕೆ ಈಗಿರೋ ಗೊಂದಲಗಳಿಗೆ ಪರಿಹಾರ ಅಥವಾ ತೆರೆಯನ್ನು ಎಳಿಬೇಕಾಗುತ್ತೆ. ಭಾರತೀಯ ಜನತಾ ಪಾರ್ಟಿಗೆ ಟಾಂಗ್ ತಗೊಳ್ಳೋಂಥ ಜನ ಯಾರೂ ಇಲ್ಲ ಇಲ್ಲಿ. ಈಗಲೇ ಎಡು ಬಿದ್ದಿದ್ದಾರೆ. ನಮ್ಮ ಬಸವರಾಜ್ ಪಾಟೀಲ್ ಯತ್ನಾಳ್ ಅವ್ರು ಕೇಳಿದ್ರೆ ಇವ್ರು ಎಲ್ಲರದ್ದು ಕುಂಡ್ಲಿ ಜಾತಕ ಎಲ್ಲ ಈಚೆ ಬರ್ತಾ ಇದೆ. ಆದ್ದರಿಂದ ನಮಗೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಏನು ಬೇಕಾಗಿಲ್ಲ. ಅಲ್ಲ, ಇಲ್ಲಿ ಈವನ್ ಹಿರಿಯ ಶಾಸಕರು ಇರ್ಬೋದು, ಎಲ್ಲರೂ ಕೂಡ ಒಂದು ಗೊಂದಲ ಇದೆ, ಇದನ್ನು ಪರಿಹಾರ ಮಾಡಿ ಅನ್ನೋಂಥದ್ದು ಹಲವಾರು ಸಂದರ್ಭಗಳಲ್ಲಿ ಹೈಕಮಾಂಡಿಗೆ ಭೇಟಿ ಆದಾಗೆಲ್ಲ ಹೇಳಿದ್ದಾರೆ. ಹಿರಿಯ ಶಾಸಕರಿಗೇನು ಅಂದರೆ ಅವರು 5 ಸಲ 6 ಸಲ MLAಗಳಾಗಿದ್ದಾರೆ. ಅವ್ರಿಗೊಂದು ಅವಕಾಶ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅದರಂದರೆ ಗೊಂದಲ ಅಲ್ಲ. ಅವ್ರಿಗೆ ಒಂದು ಅವಕಾಶ ಸಿಗಲಿ ಅಂತ ಹೇಳ್ತಾ ಇದ್ದಾರೆ. ಗೊಂದಲ ಇರ್ತಕ್ಕಂಥದ್ದು ಮಾಧ್ಯಮದಲ್ಲಿ, ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ. ಅಲ್ಲ, 3 ವರ್ಷ ಆಯಿತು, ಪುನಃ ಈಗ ಹೊಸದಾಗಿ ಒಂದು ಪುನರ್ರಚನೆ ಆಗಬೇಕು ಅನ್ನೋದಿದೆ. ನಾಯಕತ್ವ ಅಂತ ಕೆಲವು ಇನ್ನೊಂದು ಟೀಮ್ ಓಡಾಡ್ತಾರೆ. ಅವೆಲ್ಲ ಲಾಜಿಕ್ ಭಾಳ ಒಳ್ಳೆಯದು. ಬಟ್ ಅಲ್ಟಿಮೇಟ್ ಡಿಸಿಷನ್ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು, ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು, ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತಾರೆ. ಥ್ಯಾಂಕ್ ಯು ಸರ್. ಇದು ಬಿ.ಕೆ. ಹರಿಪ್ರಸಾದ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವೇಲು ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.